ಕನ್ನಡ ಮೀಡಿಯಂ ನ್ಯೂಸ್ಗೆ ಸ್ವಾಗತ. ಕಳೆದ ಬಾರಿ ನಾವು ಎಲ್ಲರಿಗಾಗಿ ಕಾನೂನು ವಿಡಿಯೋ ಅಂಕಣದಲ್ಲಿ ವಿಲ್ನ ಬಗ್ಗೆ ಚರ್ಚೆ ಮಾಡ್ತಾ ಇದ್ವಿ. ತೀರ್ಥಹಳ್ಳಿ ತಾಲೂಕಿನ ಒಬ್ಬ ಕಾಲೇಜು ವಿದ್ಯಾರ್ಥಿಯ ಪ್ರಶ್ನೆಗೆ ಉತ್ತರ ಸಹ ಸಿಕ್ಕಿತ್ತು ಅಂತ ನಾನು ಭಾವಿಸ್ತೀನಿ. ಈ ವಿಲ್ನ ಬಗ್ಗೆ ಇಲ್ಲಿಗೆ ನಿಲ್ಲಿಲ್ಲ, ಅದ್ರ ಬಗ್ಗೆ ಸಾಕಷ್ಟು ಮಾಹಿತಿ ಇದೆ. ಆ ಬಿಲ್ಲಿನ ಬಗ್ಗೆ ಮಾಹಿತಿಯನ್ನ ನೀಡಲಿಕ್ಕೆ ನಮ್ಮೊಂದಿಗೆ ಖ್ಯಾತ ನ್ಯಾಯವಾದಿಯಾದಂತಹ ಎಂ.ಆರ್. ಸತ್ಯನಾರಾಯಣ ಅವರಿದ್ದಾರೆ. ಸರ್, ತಮಗೆ ಸ್ವಾಗತ. ತೀರ್ಥಹಳ್ಳಿಯ ಕಾಲೇಜು ವಿದ್ಯಾರ್ಥಿಯ ಪ್ರಶ್ನೆಯಾದಂತಹ ವಿಲ್ಗೆ ಸಂಬಂಧಪಟ್ಟಂತೆ ನಾವು ಚರ್ಚೆ ಮಾಡ್ತಾ ಇದ್ವಿ. ಆ ಸಂದರ್ಭದಲ್ಲಿ ಕೊಡಗಿನ ಜಾನ್ ಮತಾಯಿಸ್ ಅನ್ನೋರು ಒಂದು ಪ್ರಶ್ನೆಯನ್ನ ಕಳಿಸಿದ್ದಾರೆ. ಸರ್, ಅವರ ಪ್ರಶ್ನೆ ಈ ತರ ಇದೆ: ಕ್ರಿಶ್ಚಿಯನರಿಗೆ ಸಂಬಂಧಪಟ್ಟಂತೆ ವಿಲ್ ಯಾವ ರೀತಿ ಇರುತ್ತೆ? ಅದು ಓರಲ್ ಆಗಿರ್ಬೇಕಾ ಅಥವಾ ರಿಟರ್ನ್ ಅಲ್ಲೇ ಇರ್ಬೇಕಾ? ಅದಕ್ಕೆ ರಿಜಿಸ್ಟರ್ ಮಾಡಿಸ್ಬೇಕಾ ಅನ್ನೋ ಒಂದು ಕುತೂಹಲಕಾರಿಯಾದಂತಹ ಒಂದು ಪ್ರಶ್ನೆ ಕೇಳಿದ್ದಾರೆ. ಅದಕ್ಕೆ ಒಂದು ಮಾಹಿತಿಯನ್ನ ತಿಳಿಸ್ಕೊಡಿ ಸರ್. ನಾನು ಈ ಹಿಂದೆ ಹೇಳಿದ ಹಾಗೆ ಮಹಮ್ಮದೀಯರಿಗೆ ಓರಲ್ ವಿಲ್ ಅನ್ನೋದು ಸ್ಪೆಷಲ್. ಇನ್ನು ಉಳಿದಂತೆ ವಿಲ್ ಅನ್ನೋದು ರೈಟಿಂಗ್ನಲ್ಲಿರಬೇಕು. ಅದಕ್ಕೆ ಅಟೆಸ್ಟರ್ಸ್ ಯಾರು ಇರ್ತಾರೆ, ಆ ಅಟೆಸ್ಟ್ ಮಾಡುವಂಥ ಆ ಸಾಕ್ಷಿಗಳು ಇರಬೇಕು. ಅದು ಸಾಧಾರಣವಾಗಿ ಏನು ಅಂತಂದ್ರೆ, ಅದಕ್ಕೆ ವೈಶಿಷ್ಟ್ಯ ಏನು ಅಂದರೆ, ಅದು ಪ್ರಬೇಟನ್ನು ತಗೊಳ್ಳೇಬೇಕು ಅಂತ ಒಂದಷ್ಟು ಕಾಲ ಕಾನೂನಿತ್ತು. 1925ರಲ್ಲಿ ಬಂದಂಥ ಇಂಡಿಯನ್ ಸಕ್ಸೆಷನ್ ಆ್ಯಕ್ಟಲ್ಲಿ ಈ ಡಿಸ್ಕ್ರಿಮಿನೇಷನ್ ಇತ್ತು. ಅದು ಯಾವ ಕಾರಣಕ್ಕೆ ಮಾಡಿದರೋ, ಕೆಲವು ಕಾನೂನುಗಳು ಬ್ರಿಟಿಷರು ಮಾಡುವಾಗ ಈ ಕ್ರಿಶ್ಚಿಯನ್ಸನ್ನು ಒಂದು ಸ್ವಲ್ಪ ಸಮಾಜದಿಂದ ಒಂದು ಬೇರೆ ಅಂತ ಅದನ್ನು ತಗೊಳ್ಳೋ ಒಂದು ಆಲೋಚನೆ ಮಾಡಿ ಅವರಿಗೆ ಸ್ಪೆಷಲ್ ಸ್ಟೇಟಸ್ ಅನ್ನು ಕೊಡೋ ಯತ್ನವನ್ನು ಮಾಡಿದ್ದುಂಟು ಕೆಲವು ಕಾನೂನುಗಳಲ್ಲಿ. ಅದರಲ್ಲಿ ಬಹುಶಃ ಇದು ಒಂದು. ಕ್ರಿಶ್ಚಿಯನ್ಸಿಗೆ ವಿಲ್ಲು ಕ್ರಿಶ್ಚಿಯನ್ಸು ಯಾರಾದರೂ ವಿಲ್ ಮೇಲೆ ಆಸ್ತಿನ ಕೇಳ್ತಾ ಬರೋದಾದ್ರೆ ಅವರು ಸಕ್ಷಮ ನ್ಯಾಯಾಲಯದಲ್ಲಿ ಪ್ರಬೇಟನ್ನು ತಗೊಳ್ಳೇಬೇಕಿತ್ತು. ಇದು 2002ನೇ ಇಸ್ವಿವರೆಗೂ ಕೂಡ ಇದೇ ಪರಿಸ್ಥಿತಿ ಇತ್ತು. ಬಹಳ ತೊಂದರೆ ಆಗ್ಬಿಡ್ತಿತ್ತು. ಇದರಿಂದ ಬಹಳ ತೊಂದರೆ ಆಗ್ಬಿಡೋದು. ಅವರು ಕೋರ್ಟಿಗೆ ಬರಬೇಕು, ಅದರ ನೋಟಿಸ್ ಹೋಗಬೇಕು, ಆಮೇಲೆ ಅದರ ಬಗ್ಗೆ ವಿಚಾರಣೆಗಳಾಗಬೇಕು, ಅಟೆಸ್ಟರ್ಸನ್ನು ಹಿಡ್ಕೊಂಡು ಬರಬೇಕು, ಅವರುಗಳು ಬಂದು ಕರೆಕ್ಟಾಗಿ ಸಾಕ್ಷಿ ಹೇಳಬೇಕು. ಇವುಗಳೆಲ್ಲ ಆಗಿ ಆನಂತರ ಅದಕ್ಕೆ ಪ್ರಬೇಟ್ ಬರಬೇಕು. ಅಲ್ಲಿವರೆಗೂ ಎಷ್ಟು ಸಮಸ್ಯೆಗಳು, ಕಾಲ, ಶ್ರಮ, ಪರಿಶ್ರಮ ಎಲ್ಲ ಲೆಕ್ಕ ಹಾಕಿ ಇದು ಒಂಥರದಲ್ಲಿ ಒಂದು ಡಿಸ್ಕ್ರಿಮಿನೇಟರಿ ಟ್ರೀಟ್ಮೆಂಟ್ ಅಂತ 2002ನೇ ಇಸ್ವಿನಲ್ಲಿ. ಹಾಗಾಗಿ ಇಂಡಿಯನ್ ಸಕ್ಸೆಷನ್ ಆಕ್ಟ್ ಏನಿದೆ ಅದರ ಸೆಕ್ಷನ್ 213ಕ್ಕೆ ಒಂದು ಅಮೆಂಡ್ಮೆಂಟ್ ತಗೊಂಡು ಬಂದರು. ಹಾಗಾಗಿ ಈಗ ಪ್ರಬೇಟ್ ಅನ್ನೋದು ಮುಸ್ಲಿಮ್ಸಿಗೆ, ಕ್ರಿಶ್ಚಿಯನ್ಸಿಗೆ ಇವರು ಯಾರಿಗೂ ಅಗತ್ಯ ಇಲ್ಲ ಅಂತ ಆಗ್ಬಿಡ್ತು. ಹಿಂದೂಗಳ ವಿಚಾರದಲ್ಲಿ, ಮುಸ್ಲಿಮ್ಸು ಮತ್ತು ಕ್ರಿಶ್ಚಿಯನ್ಸ್ ಅಲ್ಲದೆ ಇರೋರ ವಿಚಾರದಲ್ಲಿ ನಾನು ಆವಾಗ ಹೇಳಿದ ಹಾಗೆ ಈ ಸೆಕ್ಷನ್ 57 ಅಂತ ಆ ಇಂಡಿಯನ್ ಸಕ್ಸೆಷನ್ ಆಕ್ಟ್ ಅಲ್ಲಿ ಬರುತ್ತೆ. ನಾನು ಆವಾಗ ಹೇಳಿದ ಹಾಗೆ ಈ ಬಾಂಬೆ, ಕಲ್ಕತ್ತಾ, ಮದ್ರಾಸ್ ಇಂಥ ಈ ಪ್ರೆಸಿಡೆನ್ಸಿ ಟೌನ್ಸ್ನಲ್ಲಿ ಇದ್ದಂಥ ಆಸ್ತಿಗಳಿಗೆ ಸಂಬಂಧಪಟ್ಟ ಹಾಗೆ ಪ್ರಬೇಟ್ ತಗೊಳ್ಳೇಬೇಕು. ಅಲ್ಲಿ ಬರೆದಂಥ ವಿಲ್ಲುಗಳಿಗೆ ಪ್ರಬೇಟ್ ತಗೊಳ್ಬೇಕು. ಈ ಸ್ಥಿತಿ ಇದು. ಅವರನ್ನು ಬಿಟ್ಟರೆ ಹಿಂದೂಗಳಿಗೂ ಪ್ರಬೇಟು ಅಗತ್ಯ ಇಲ್ಲ. ಸಾಧಾರಣವಾಗಿ ಈ ಕೋರ್ಟ್ನಲ್ಲಿ ಲಾಯರ್ಗಳು ಆಕ್ಷೇಪ ಹಾಕುವಾಗ ಏನು ಮಾಡ್ತಾರೆ ಅಂದರೆ, ಉದಾಹರಣೆಗೆ ಇವರು ಹೇಳುವಂಥ ವಿಲ್ ಏನಿದೆ ಅದಕ್ಕೆ ಪ್ರಬೇಟು ತಗೊಂಡಿಲ್ಲ ಅನ್ನೋ ವಾದವನ್ನು ಕೂಡ, ಆಕ್ಷೇಪವನ್ನು ಮಂಡಿಸ್ತಾರೆ. ಆದರೆ ಅದು ಕಾನೂನುಬದ್ಧ ಅಲ್ಲ. ಎಲ್ಲ ವಿಲ್ಲುಗಳಿಗೂ ಈ ರೀತಿ ಪ್ರಬೇಟು ತಗೊಳ್ಬೇಕಾಗಿಲ್ಲ. ಹಿಂದೂಗಳು ಕೂಡ, ಕ್ರಿಶ್ಚಿಯನ್ಸಿಗೂ ಕೂಡ ಹಾಗೇನೆ. ಆದರೆ ಉಳಿದಂತೆ ಕ್ರಿಶ್ಚಿಯನ್ಸಿಗೆ ಮಾಮೂಲಿ ಎಲ್ರಿಗೂ ಅಪ್ಲೈ ಆಗೋ ಹಾಗೆ, ಎಲ್ರಿಗೂ ಅನ್ವಯಿಸೋ ಹಾಗೆ ಅವರದ್ದು ಕೂಡ ರೈಟಿಂಗ್ನಲ್ಲೇ ಇರಬೇಕು. ಅದಕ್ಕೆ ಅಟೆಸ್ಟರ್
ಯಾರಿದ್ದಾನೆ ಅವರುಗಳು ಇಬ್ಬರಾದರೂ ಸೈನ್ ಮಾಡಿರಲೇಬೇಕು. ಆ ರೀತಿ ಅವನು ಮತ್ತು ಅದಕ್ಕೆ ತನ್ನ ಮಾರ್ಕ್ ಅನ್ನ ಹಾಕಬೇಕು, ತನ್ನ ಸಿಗ್ನೇಚರ್ ಅನ್ನ. ಅದು ಸಿಗ್ನೇಚರ್ ಅನ್ನೋದು ಹೇಗಿರಬೇಕು? ಸಿಗ್ನೇಚರ್ ಅಲ್ಲೊಂದು ವಿಶೇಷ ಇದೆ. ಸಿಗ್ನೇಚರ್ ಅಂತಂದ್ರೆ ಅದು MR ಸತ್ಯನಾರಾಯಣ್ ಅಂದ್ಕೊಂಡು ಲೆಜಿಬಲಿ ಕಾಣೋ ಹಾಗೆ ಅಥವಾ ಅದು ಇಲ್ಲೆಜಿಬಲ್ ಆಗೋ ಹಾಗೆ ಹೀಗೇನೋ ಎಳಿಬೇಕು ಹಾಗೆಲ್ಲ ಏನಿಲ್ಲ. ಒಂದು ಎಕ್ಸ್ ಮಾರ್ಕ್ ಹಾಕಿದ್ರೆ ಅದು ಕೂಡ ಸಿಗ್ನೇಚರ್. ಅಂದ್ರೆ ಅದು ಅದು ಅಂದ್ರೆ ಆ ರೀತಿಯಲ್ಲಿ ಅವನು ತನ್ನ ಒಪ್ಪಿಗೆಯನ್ನು ಅದಕ್ಕೆ ಕೊಟ್ಟಿ, ಆದರೆ ಆ ಎಕ್ಸ್ ಅಂತ ಅವನು ಹಾಕ್ತಾನಲ್ಲ ಆ ರೀತಿನೇ ಅವನು ಬೇರೆ ಕಡೆಗಳಲ್ಲೂ ಹಾಕ್ತಾ ಇದ್ದ ಅನ್ನೋದನ್ನು ಪ್ರೂವ್ ಮಾಡಬೇಕಾಗತ್ತೆ. ಈಗ ನಾನು ಬರೀ ಎಕ್ಸ್ ಹಾಕಿದ್ದೀನಿ ನನ್ನ ಒಪ್ಪಿಗೆ ಸೂಚಿಸಿ, ಅವಾಗ MRS ಎಕ್ಸ್ ಅಂತ ನೋಡಿ ಈ ಡಾಕ್ಯುಮೆಂಟಲ್ಲಿ ಹಾಕಿದ್ದಾರೆ, ಈ ಡಾಕ್ಯುಮೆಂಟಲ್ಲಿ ಹಾಕಿದ್ದಾರೆ, ನೋಡಿ ಈ ಡಾಕ್ಯುಮೆಂಟಲ್ಲಿ ಹಾಕಿದ್ದಾರೆ ಅಂತ ಅದನ್ನೆಲ್ಲ ಪ್ರೂವ್ ಮಾಡ್ಬೋದು. ಹೌದು, ಅದು ಅಥೆಂಟಿಕೇಟ್ ಆಗ್ತದೆ ಆವಾಗ. ಆ ರೀತಿಯಲ್ಲಿ ಅವನ ಸಿಗ್ನೇಚರ್ ಹಾಕಿರಬೇಕು. ಈ ರೀತಿ ಉಳಿದಂತೆ ಮಾಮೂಲಿ ಸಸ್ಪಿಷಸ್ ಸರ್ಕಮ್ಸ್ಟಾನ್ಸಸ್ ಇರಬಾರ್ದು. ಹೀಗೆ ಅಂದರೆ ಯಾವುದೇ ಒಂದು ವಿಚಾರ ಅದನ್ನು ಅನ್ಕಾನ್ಷನಬಲ್ ಅಂತ ಕರಿತೇವೆ. ಒಬ್ಬನಿಗೆ ಒಂದು ಒಂದು ಅಂತಸ್ಸಾಕ್ಷಿ ಇದ್ದಿರುತ್ತೆ. ಆ ಅಂತಸ್ಸಾಕ್ಷಿಗೆ ನೋ 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 ಅನ್ನೋ ಹಾಗಿದೆಯಾ ಆದರೆ ಅದು ಹಾರಿಫೈಯಿಂಗ್ ದಿ ಕಾನ್ಷನ್ಸ್ ಅಂತ ಕರಿತೇವೆ. ಅದಕ್ಕೆ ಆ ರೀತಿಯಲ್ಲಿ ಅದು ಏನು ಈ ರೀತಿನ ನೋ 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 ಅನ್ನೋ ಹಾಗಿರಬಾರ್ದು. ಆ ರೀತಿ ಸಹಜವಾಗಿ ಇದ್ಬಿಟ್ರೆ ಹೌದು ಈ ರೀತಿ ನಡೆದಿದೆ, ಪ್ರಪಂಚದಲ್ಲಿ ನಡೆಯುತ್ತೆ, ಇಟ್ ಈಸ್ ಆಲ್ ಯೂಶುಯಲ್, ವಾಟ್ ಈಸ್ ದೇರ್ ಅನ್ನೋ ಥರ ಇದೆಯಾದರೆ ಅದನ್ನು ಒಪ್ಪಿಗೆ ಕೊಡೋದಕ್ಕೆ ಸಮಸ್ಯೆ ಬರಲ್ಲ. ಈ ರೀತಿ ಕ್ರಿಶ್ಚಿಯನ್ಸಿಗೆ ಹಾಗಾಗಿ ಈಗ ಕಾನೂನು ಅಮೆಂಡ್ ಆಗಿದೆ. ಅವರೇನು ಪ್ರಬೇಟಿಗಾಗಿ ಕೋರ್ಟುಗಳಲ್ಲಿ ಅಲ್ದಾಡಬೇಕಾದಂಥ ಅಗತ್ಯ ಇಲ್ಲ ಇವತ್ತಿನ ದಿನ. ಹಾಗಾಗಿ ಕ್ರಿಶ್ಚಿಯನ್ಸ್ ಕೂಡ ದೇ ಆರ್ ಈಕ್ವಲ್ ನಾವು. ಮೊಹಮ್ಮಡನ್ಸಿಗೆ ಮಾತ್ರ ಓರಲ್ ವಿಲ್ ಆ ವಿಚಾರದಲ್ಲಿ ಮಾತ್ರ ಅವರದ್ದು ಸ್ಪೆಷಲ್ ಅದು ಅಷ್ಟೆ. ಇದುವರೆಗೂ ಕ್ರಿಶ್ಚಿಯನ್ ವಿಲ್ ಬಗ್ಗೆ ತಿಳಿಸ್ಕೊಟ್ಟಂತಹ ತಮಗೆ ಧನ್ಯವಾದಗಳು ಸರ್. ಕೊಡಗಿನ ಜಾನ್ ಮತಾಯಿಸ್ ಅವರ ಪ್ರಶ್ನೆಗೆ ಒಂದು ಉತ್ತರ ಸಿಕ್ಕಿದೆ ಅಂತ ಹೇಳಿ ನಾವು ಭಾವಿಸ್ತೀವಿ. ಇದೇ ರೀತಿ ನಿಮಗೆ ಕಾನೂನಿಗೆ ಸಂಬಂಧಪಟ್ಟಂತಹ ಯಾವುದೇ ರೀತಿಯಾದಂತಹ ಪ್ರಶ್ನೆ ಇದ್ದಲ್ಲಿ ಅಥವಾ ಅನುಮಾನಗಳಲ್ಲಿದ್ದಲ್ಲಿ ನಮ್ಮ ಕಮೆಂಟ್ ಬಾಕ್ಸ್ಗೆ ಕಮೆಂಟ್ ಮಾಡಿ, ಹಾಗೂ ಸ್ಕ್ರೀನ್ ನಲ್ಲಿ ಕಾಣ್ತಾ ಇರುವಂತಹ ನಂಬರಿಗೆ ನೀವು ಮೆಸೇಜ್ ಸಹ ಮಾಡಬಹುದು. ಹಾಗೆ ನಮ್ಮ ಚಾನಲ್ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೂ ಸಾಕಷ್ಟು ಮಾಹಿತಿಗಳನ್ನ ತಿಳ್ಕೊಳ್ಳಿ. ಇದು ಕನ್ನಡ ಮೀಡಿಯಂ ನ್ಯೂಸ್, ಸಂಭವಿಸು ಸಮಸ್ತರ ನಡುವೆ.